ಇವಾಗ ನಾವು ಮದ್ವೆಗೆ ಹೋಗ್ತಾ ಇದೀವಿ. ಸೊ ನನ್ ಮದ್ವೆ ಅನ್ಕೊಂಡ್ರ? ನೋ ವೇ. ಅನ್ಫಾರ್ಚುನೇಟ್ಲಿ ನೋ, ನನ್ ಮದ್ವೆ ಅಲ್ಲ. ಈ ಬ್ಲಾಕ್ ಗೌನ್ ಹಾಕೊಳ್ಳೋಣ ಅನ್ಕೊಂಡಿದೀನಿ. ಗೊತ್ತಾ, ಮದ್ವೆಲಿ ಚಿಕ್ಕ ಹುಡುಗಿ ತರ ಹೋಗ್ಬೇಕು. ಮತ್ ನಾನು ಗ್ರ್ಯಾಂಡ್ ಆಗಿರೋದು ಸ್ವಲ್ಪ ದೊಡ್ಡ ಹುಡುಗಿ ತರ ಕಾಣಿಸ್ಬಿಟ್ರೆ, ನಿಂಗ್ ಪ್ರಪೋಸಲ್ ಬಂದು ನನ್ ಬಂದು ಮದ್ವೆ ಆಗು ಅಂತ ನನ್ ತಲೆ ಮೇಲೆ ಕುತ್ಕೊಂಡ್ಬಿಟ್ರೆ ನಾನು ಏನ್ ಮಾಡ್ಲಿ? ಮದ್ವೆ ಮಾಡ್ಬೇಕು. ಟ್ರಾನ್ಸಿಷನ್. ನಾನ್ ಬೆಳಗಿಂದ ಏನೋ ತಿಂದಿಲ್ಲ ಗಾಯ್ಸ್. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ವಾವ್, ಇಟ್ ವಾಸ್ ಸೋ ಮಾಡಿದೆ. ನನಗೆ ಗೊತ್ತದು ಅದು ಮಾಡ್ಬೇಕು ಅಂತಾನೆ ಮಾಡಿದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ವಾಟ್ ಎ ಮಂತ್, ಲಾಂಗ್ ಟೈಮ್ ನೋ ಸಿ. ಎಲ್ರು ನಿನ್ನ ಕೇಳ್ತಿದ್ರು. ಎಲ್ರು ನನ್ನ ಕೇಳ್ತಿದ್ರು. ಯಾ ಬಂಗಾರಿ ಯಾಕು? ಎಲ್ರಿಗೂ ಸರ್ವಗೂ ಸುಸ್ವಾಗತ. ವೆಲ್ಕಮ್ ಟು ಸಂಧ್ಯಾ ವ್ಲಾಗ್. ಇಬ್ರಲ್ಲಿ ಮಾಡಕ್ ಬಿಡೆ, ಇಲ್ಲಿಂದ ಇಲ್ಲಿ ಚಡ್ಡಿ ಹಾಕ್ಬಿಡೆ. ಏನ್ ನೀನು ಒಡವೆ ಫ್ಲೆಕ್ಸ್ ಮಾಡ್ತಿದ್ಯಾ? ಒಡವೆ ಫ್ಲೆಕ್ಸ್ ಅಲ್ಲ, ಚೆನ್ನಾಗಿದೆ ಅಂತ ಕೇಳ್ತಾರೆ. ಮನಿ ಟಾಕ್ಸ್. ಹೀಲ್ಸ್ ಹಾಕೊಳ್ಳೋಣ ಅನ್ಕೊಂಡೆ, ಬಟ್ ಹೀಲ್ಸ್ ಅಲ್ಲಿ ಕಂಫರ್ಟಬಲ್ ಆಗಿರಲ್ಲ, ನಾನು ಬಿದ್ದು ಹೋಗ್ತೀನಿ ಅಂತ ಕ್ರಾಕ್ಸ್ ಹಾಕೊಂಡಿದ್ದೀನಿ. ಎನಿವೇಸ್ ಲಂಗ ನನಗಿಂತ ಸಿಕ್ಕಾಪಟ್ಟೆ ಉದ್ದ ಇರೋದ್ರಿಂದ ಕಾಣಿಸಲ್ಲ ಅದು. ಹೆಣ್ಮಗು ನಾವು ಚೋಟು ಇರೋರು ಈ ತರ ಹ್ಯಾಕ್ಸ್ ಮಾಡ್ತಿರ್ತೀವಿ. ವಿ ಹ್ಯಾವ್ ಬೇಜಾನ್ ಜುಗಾಟ್ಸ್ ಇನ್ ಲೈಫ್. ಜಸ್ಟ್ ಲೈಕ್ ಮೀ. ಹೀಲ್ಸ್ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ನಾನು ಕಾಲೇಜ್ ಹಾಕೊಂಡಿದೀನಿ. ಬಂಗಾರಿ ಬಾಯ್. ಬಂದ್ರಲ್ಲ ಬೇಗಲ್ಲ. ಓಯ್ ಮಮ್ಮಿ, ಏನ್ ನಿನ್ ಗಂಡ ಸೀರೆ ಇಸ್ಕೊಟ್ಬಿಟ್ಟೈತಿ ನಂದು. ರಿಯಾಕ್ಟ್ ಮಾಡು ಮಮ್ಮಿ. ಮಾನ ಮರ್ಯಾದೆ ಇಲ್ಲದೆ ನನ್ನ ಜೊತೆ ಏನನ್ನ ಮಾತಾಡ್ತೀಯಾ? ಟಿಪ್ ರೆಡಿ ಆಗಿ ಬಂದ್ರೆ ಕೈಗೆ ಇದು ಕೊಟ್ಬಿಟ್ಟು. ಏನಿದು ಮದ್ವೆ ಗಿಫ್ಟಾ? ನಂದೇ ಮದ್ವೆ ಆಗಿಲ್ಲ, ಇಷ್ಟ ಬೇಗ ಪವಿ ಮದ್ವೆ ಯಾಕಮ್ಮ ಮಾಡಿಸ್ತೀಯಾ? ಇವನ್ ಮಕ್ಕಳು ಯಾರು ಮಾಡ್ಕೊಂತಾರೆ? ಈ ಹಂದಿ ಮುಖಂಡ್ ಯಾರು ನೋಡ್ತಾರೆ? ಒಂದ್ ಮಕ್ಳು ಏಷ್ಯನ್ ಪೇಂಟ್ಸ್ ಹಾಕೊಂಡ್ಬಿಟ್ಟು ಇನ್ನೇನ್ ಹಂಗ. ರಿಯಾಲಿಟಿ ಏನ್ ಮಾಡಕ್ ಆಗಲ್ಲ. ಅವ ಏನ್ ಮಾಡಿ ನಿಮ್ ಏರಿಯಾದಲ್ಲಿ ಲೈಟ್ ಗೀಟ್ ಎಲ್ಲ ಹಾಕ್ಬಿಟ್ಟವ್ರೆ. ನಮ್ಮ ಅಮ್ಮ ನಾನು ಮರ್ಯಾದಿನೇ ಕೊಡಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿನ್ ಗಂಡ ಹೊಸ ಸೀರೆ ಇಸ್ಕೊಟ್ಬಿಟ್ಟೈತೆ. ನನ್ ಗಂಡ ಇಸ್ಕೊಂಡು ಇಂಜಾನ್ ಇಸ್ಕೊಟ್ರೆ ಮುಸ್ಕೊಂಡ್ ಕುತ್ಕೊಳ್ಳಲ್ಲಿ. ಅಮ್ಮ ನೀನು ಏನಕ್ಕೆ ಬೈತಿರ್ತೀಯ? ಬ್ಲಾಗ್ ಅಲ್ಲಿ ಹೇಳೋರ್ಮ, ಬ್ಲಾಗ್ ಅಲ್ಲಿ ಹೇಳೋರೆ ಸಂಧ್ಯಾ ಮನೆ ಬಿಟ್ಟು ಹೋಗ್ಬಿಡು, ನಿಮ್ ಮನೇಲಿ ನಿಂಗ್ ಮರ್ಯಾದೆ ಕೊಡ್ತಾ ಇಲ್ಲ ಅಂತ. ಸರಿ ಆಯ್ತು ಬಿಡು. ಏನು ಒಂಚೂರಾದ್ರು ಪ್ರೀತಿಯಿಂದ ಮಾತಾಡ್ಸಮ್ಮ, ನಾನು ನಿಜ ಹೇಳ್ತಾ ಇರೋದು. ಮದ್ವೆ ಮಾಡಿ ಕಳಿಸ್ತೀನಿ. ಖತಮ್, ಬಾಯ್ ಬಾಯ್, ಟಾಟಾ, ಬಾಯ್, ಗಯಾ. ತೆಗಿರೋ, ಡೋರ್ ತೆಗಿರೋ. ಯಾಕ್ರೋ? ಅಯ್ಯೋ ಜೋರಾಗಿ ಮಾತಾಡೋ. ಮೈಕಿಲ್ಲ ತೆಗಿರೋ, ಡೋರ್ ತೆಗಿರೋ. ಯಾಕ್ರೋ? ಮೈ ಸಾಕಾ? ವ್ಲಾಗ್ ಅಲ್ಲಿ ಒಂಥರ ಜೋಶ್. ಅಮ್ಮ ಅದು ಪ್ಯಾಸನ್. ನಾನು ಸರ್ಪ್ರೈಸ್ ಕೊಡ್ಲಾ? ಕೊಡೋದ್ ಮರದ ಕೆಳಗಡೆ ಯಾವಾಗ ಬಂದೈತೆ? ನೀರ್ ಮಕ್ಕಳಿಗೆ ಅವಳು. ನೋಡು ಇವಾಗ ತಾನೇ ಬ್ಯೂಟಿಫುಲ್ ಮೇಕಪ್ ಮಾಡ್ಕೊಂಡ್ ಬಂದಿದ್ದೀನಿ. ಹೇ ಸಿರಿಮಾ, ನಮ್ ಸಿರಿ. ಲವ್ ಯು. ಟಾಟಾ ಬೇಬಿ. ಇವಳು ನೋಡ್ರಿ, ಇವಳು ಗೈಸ್. ಫ್ರೆಂಡ್ಸ್ ಇಟ್ ಇಸ್ ಫಾರ್ ಮೀ, ಫ್ರೆಂಡ್ಸ್ ಇಟ್ ಇಸ್ ಫಾರ್. ಥ್ಯಾಂಕ್ ಯು ಸಂಧ್ಯಾ. ನಿನ್ ಜನ್ಮಕ್ಕೆ ಹೋಗೋ. ನಿನ್ ಮೇಲೆ ಕುತ್ಕೊಬೇಕಾ? ಹಾ ಕುತ್ಕೋ ಬಾ. ಮದ್ವೆ ಮಾಡೋ ವಯಸ್ಸು ಬಂದಿದ್ದೀನಮ್ಮ. 50 kg ಇಲ್ಲ ಬರಲ್ಲ. ಛೇ ಗೈಸ್, ಬೇಜಾರ್ ಮಾಡ್ತಾರೆ. ಇದ್ಯಾ ನಿನ್ ತೂಕ ಹಾಕಿದ್ಯಾ? ಅವತ್ತ ನಾನ್ದೆ. ಯಾಕೆ ನಿನ್ ಮೇಲೆ ಇವಾಗ ಕುತ್ಕೊಂಡ್ಲಾ? ಗೊತ್ತಾಗುತ್ತೆ ಎಷ್ಟು ಕೆಜಿ ಇದೀನಿ ಅಂತ. ಇದ್ಯಾ ಕರೆಕ್ಟಾಗಿ ಒಂದು 40 kg. 40-50 kg ಅವಳು ಅಷ್ಟೇ. ಇಲ್ಲ ಪಕ್ಕ ಅಂದ್ರೆ ಪಕ್ಕ 60 kg. ಮಾರ್ಕೆಟ್ ಅಲ್ಲಿ ತರಕಾರಿ ವ್ಯಾಪಾರ ಮಾಡಿದ್ರೆ ಇವತ್ತು ತೂಕ ಹಾಕ್ರಿ, ಚಾಲೆಂಜ್. 48 ಮೇಲೆ ಇರ್ತಾನೆ ಅವಳು. ರಿಯಲಿ? ನನ್ ಮಗ ಹೇಮಂತ ಮದ್ವೆ ಚೋಟ್ರಿಗೆ ಬಂದು ಏನೋ ಕಳ್ತನ ಮಾಡ್ತವ್ನೆ. ಏನ್ ಮಾಡ್ದೋ? ಕಿತ್ತಾಕ್ಬಿಟ್ಟು ಹೂ ಎಲ್ಲ ಪಾಪ ಕಿತ್ತಾಕ್ತವನೆ ಗೈಸ್. ತಿನ್ನಕಂತಾನೆ ಬಂದಿರೋ ತರ ಆಡ್ಬೇಡ. ಬಾ ಅಲ್ಲಿ ಮೇಲೆ ಹೋಗಿ ಬರೋಣ. ಬಾ ಗೈಸ್, ಹೇಮಂತ್ ಪೋಕಿ ಹೇಮಂತ ಆಗ್ಬಿಟ್ಟವ್ನೆ. ಶೂಸ್ ಕಲರ್ ಮ್ಯಾಚಿಂಗ್ ಬಾರ ಹೆಂಗೆ ಹೋಗೋಣ. ಸರಿ ಆಯ್ತು. ಅಗ್ನಿ ಅವ್ರೆ ನಾನು 100 ರೂಪಾಯಿ ಕೊಡ್ತೀನೋ. 100 ರೂಪಾಯಿ ನಾನೇ 500 ರೂಪಾಯಿ ಹಿಡ್ಕೊಂಡು ಸುತ್ತಾಡ್ತೀನಿ. 100 ರೂಪಾಯಿ ಅಲ್ಲಕ್ಕ. ನಾವೇ ಬಿಕಾರಿಗಳು. 100 ರೂಪಾಯಿ ನೀರೇನ್ ಮಾಡ್ತೀಯಾ? ಬಿಡು. ಯಾವ್ದೋ ಸಿಗತ್ ಸಿಗ್ತೈತೆ ಹೋಗೋಣ ಬರ್ರಿ.
ಜನರು ರಿಯಾಕ್ಷನ್ ಹೆಂಗಿರುತ್ತೆ ಕ್ಯಾಪ್ಚರ್ ಮಾಡೋಣ. ಹಂಗೆ ರಿಯಾಕ್ಷನ್ ವಿಡಿಯೋ ಹಂಗೆ ನೋಡೋಣ ಜನರು ಏನ್ ಮಾಡ್ತಾರಂತ. ಇಲ್ಲಾಂದ್ರೆ ಹೋಗೋದು ಸುಮ್ನೆ ಕ್ಯಾಮ್ರಾ ಇಟ್ಕೊಳಕ್ ಬರಲ್ಲ. ಏಯ್ ಯಾವ್ದೋ ಒಂದು ಹಿಂಗ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋದು. ಏಯ್ ಮಾಡಯ್ಯ ಹಿಂಗ್ ಮಾಡುದು ಎಲ್ರ ಹತ್ರ ಹಿಂಗೆ ಮಾಡೋಣ ಬನ್ನಿ. ಸೊ ಗೈಸ್ ಲೆಟ್ಸ್ ಡೂ ದಿಸ್ ನೌ. ಅಲ್ಲಿ ಹೋಗು, ನಾನು ನೋಡ್ಕೊಂಡ್ ಬರ್ತೀನಿ ಒಂದು ವಿಡಿಯೋ. ತೆಗಿಬೇಡ್ದು ಆಯ್ತಾ? ವರುಣ್ ಹತ್ರ ಹೋಗ್ಬೇಕು ಹಿಂಗೆ, ವರುಣ್ ತಂಗ ಹೋಗೋ ತನಕ ಹಿಂಗೆ ಇರ್ಬೇಕು. ಡ್ರಾಮಾ ಮಾಡ್ತಿದ್ದೆ ಈ ಗಣೇಶ ನೆಟ್ಟಿಗೆ ಏನ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಡ್ರಾಮಾ ಮಾಡ್ತಿದ್ದೆ. ನಾನು ಯಾಕೋ ನಿನ್ಗೆ ಆನ್ಸರ್ ಮಾಡ್ಬೇಕು? ಯಾರೋ ನೀನ್ ನನಗೆ ಹೋಗು ಎಲ್ಲ ತೋರ್ಸು. ಹೋಗಲೇ ಬೇಗ. ವರುಣ್ ತನಕ ಹೋಗೋ ತನಕ ಹಿಂಗೆ ಇರ್ಬೇಕು. ಇಲ್ಲ ಇಲ್ಲಿ ಯಾವ ಹುಡುಗಿರು ಇಲ್ಲ ಅನ್ಸುತ್ತೆ. ಯಾರೋ ಒಂದು ಹುಡುಗಿ ನೋಡಿದ್ರೆ ಸಾಕು ಗೈಸ್ ನನಗೆ. ಏಮಂತ ಯು ಆರ್ ಗೋಯಿಂಗ್ ಇನ್ ಅ ರಾಂಗ್ ಡೈರೆಕ್ಷನ್. ಕ್ರೇಜಿ ಹೇಮಂತ ಅಂತ ಫಾಲೋವ. ನಾವು ಈಗ ಫಸ್ಟ್ ಬ್ಯಾಟಿಂಗ್ ಮಾಡಕ್ ಹೋಗ್ತಾ ಇದೀವಿ, ಆಮೇಲೆ ಫೋಟೋ. ಎಷ್ಟು ಪ್ಲೇಟ್ ತಿಂದೆ ನಿಜ ಹೇಳ್ಬಿಡು, ಎಷ್ಟು ಪ್ಲೇಟ್ ತಿಂದೆ? ಏನಿಲ್ಲ, ಪಾನಿಪುರಿ ಮಾತ್ರ ತಿಂದೆ ಅಷ್ಟೇ. ನಾನು ತಿಂದೆ ತಾನೆ? ಯಾಕತ್ತಮ್ಮ ಹಿಂಗ್ ಮಾಡೋದು? ರಾಮಕತ್ತಮ್ಮ ಇಲ್ಲಿ ಬರ್ತಾ ಇದ್ದಾನೆ, ಬರ್ತಾನೆ. ಪಕ್ಕದ ಮನೆ ಚೌಟ್ರಿ, ಪಕ್ಕದ ಮನೆ ಚೌಟ್ರಿಗೆ ಹೋದ್ನಾ? ಚೌಟ್ರಿ ಕರ್ಕೊಂಡು ಇಲ್ಲಿ 2 ಚೌಟ್ರಿ ಇದೆ ಆಯ್ತಾ, ಅವ್ರ ಚೌಟ್ರಿಗೆ ಹೋಗಿ. ಏನೋ ನಿಂದು ನಿಮ್ಮ ಅಮ್ಮನ್ ಕೊಡೋಗ್ಲಿ, ಪ್ರಪೋಸ್ ಮಾಡು. ಹುಡ್ಗಿಗಂತೂ ಮಾಡಿಲ್ಲ ಇಲ್ಲಿವರೆಗೂ. ನಂಗ್ ಮಾಡೋದೇ ಹೆಂಗೆ ತಗೋ ಅಮ್ಮ ಕೊಡ್ತಾ ಇದೀನಿ. ಕೆಳಗಡೆ ಎಲ್ಲ ಕುತ್ಕೊಳಲ್ಲ ಅಪ್ಪ. ನೆಟ್ಟಾಗ ಮಾಡಂಗಿದ್ರೆ ವಾಟ್ ಇಸ್ ದ ಸೇಮ್ ಅಂತ ಅಜೀಬ್ ಮಾಡಾಕ್ತೀರ ನೀವು. ಮಾಡ ನಿಮ್ಮ ಅಮ್ಮನ್ ತಾನೆ ಕೊಡು, ಪರವಾಗಿಲ್ಲ. ಹೇಳು ಪಕ್ಕದ್ದು. ಪಕ್ಕದ ಚೌಟ್ರಿ ಕರ್ಕೊಂಡು ಹೋದ, ಸೇಮ್ ಚೌಟ್ರಿ ಅಂತ. ಮೇಲೆ ಹೋಗೋದ್ ಬೇಡ, ಇರು ಒಂದ್ 5 ನಿಮಿಷ. ಇದು ಗೋಡಂಬಿ ಎಲ್ಲ ಇದ್ ಮಾಡಿದ್ರು, ತಿನ್ಬಿಡೋಣ ಒಂದೆರಡು ಅಂತ. ಗೋಡಂಬಿನೂ ಪಿಸ್ತಾ ತಗೊಂಡ್ ತಿಂದ್ರಿ. ನೋಡೋಣ ಗಂಡು ನೋಡ್ರೆ ಗಂಡ, ಆ ಗಂಡೆ ಅಲ್ಲ, ಬೇರೆ ಗಂಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಖಾಲಿಯಾಗಿ ಹೋಗುತ್ತೆ, ಬಾರೆ ತಿನ್ಕೊಂಡು. ಸ್ಟ್ಯಾಂಡರ್ಡ್ಸ್ ಹೋಗೋಣ ಬಾರೋ. ಪವಿ ಅಲ್ಲ ಪಾಪಲ್ಲ, ಸತ್ತೋಗ್ತಾಳೆ ಎಲ್ಲ ಅವಳು. ರಿಪೀಟ್ ಅಲ್ಲಿ ಕಷ್ಟ ಪ್ಲೀಸ್. ಪರವಾಗಿಲ್ಲ, ನಾನು ವಾಯ್ಸ್ ಓವರ್ ಬರ್ತೇನೆ. ಏನೇ ಆ ಹುಡುಗಿ ಹೆಸರೇನು ಅಂದೆ. ನನಗೆ ಒಂದು ಹುಡುಗಿ ಮಾತಾಡ್ಸಿದ್ರು ಆಯ್ತಾ. ಹುಡುಗಿ ಸ್ವಲ್ಪ ನಾನೇನು ಆ ಹುಡುಗಿ ನಮ್ ಕ್ಲಾಸ್ ಹುಡುಗಿ ಹೆಸರು ಎಲ್ಲ ಕೇಳ್ತಾಳೆ. ಕಾಲೇಜ್ ಹುಡುಗಿ ಅಲ್ಲ, ಸ್ವಲ್ಪ ಹಂಗೆ ಹಿಂಗೆ ಮಾತಾಡ್ಕೊಂಡಂಗೆ. ಅದ್ವಿತೀಯ ಕಾಲೇಜ್ ಹುಡುಗಿ ಅನ್ಕೊಂಡೆ. ಮಾತಪ್ಪ ಸಮಥಿಂಗ್ ನಮ್ ಸಮಥಿಂಗ್ ಒಬ್ರು, ಇವಾಗ ಸಮಥಿಂಗ್ ಇಲ್ಲೊಬ್ರು, ಸಮಥಿಂಗ್ ಆಗೋದು. ನಿಮ್ಮಿಂದಾನೇ ಎಲ್ಲ ಆಗಿದ್ದು. ಇವಾಗ ನೀವು ಏನ್ ಹೇಳ್ತಿದ್ಯೋ ವರುಣ ಅಂತ ಎಂಕರೇಜ್ ಮಾಡಿದ್ರೆ ಇನ್ನ ಎಲ್ಲ ಸ್ಟೋರಿನೇ ಬಿಟ್ಬಿಡ್ಯಾರ. ಹುಡುಗಿ ಹೆಸರೆಲ್ಲ ಕೇಳ್ತವನೆ, ಬಯೋಡೇಟಾ ಎಲ್ಲ ಕೇಳ್ತವನೆ. ಯಾಕೋ ಹುಷಾರಾಗಿರ್ಬೇಕು ನಾನು. ಅನಿಸ್ತಿದೆ ನಂಗೆ, ಅನ್ನಿಸ್ತಿದೆ, ಚುಮ್ಮ ಅನ್ನಿಸ್ತಾ ಇದೆಯಾ? ಸಂಧ್ಯಾ ಇವ್ನ ಡೈಲಾಗ್ ಹಿಂಗೆ ಬಿಡೋಣ. ಇವ್ನು ಆಡ್ತಿರೋದಲ್ಲ, ಇವ್ನ ವಯಸ್ಸು, ಇವ್ನ ಟೀನೇಜ್, ಇವ್ನ ಸ್ವಲ್ಪ ನೋಡಕ್ಕೆ ದಪ್ಪ ಇದಾರೆ ಅಂತ ಅವ್ರಿಗೆ ಎಳೆ ಹಾಕಿಲ್ಲ ಗೈಸ್. ಅವಣ್ಣ ಎಲ್ಲೇ ದಪ್ಪ ಇದ್ದೀನಿ ಪಾಪಲ್ಲಿ. ಅಣ್ಣಂದಿರ್ಗೆ ಎಳೆ ಹಾಕಿಲ್ಲ, ಅದಕ್ಕೆ ನಂತರ ಸ್ಲಿಮ್ ಆಗಿರ್ಬೇಕು. ಟೇಸ್ಟ್ ಹೆಂಗೆ ನೋಡಿ. ಚೆನ್ನಾಗಿದೆ ಕಣೋ, ಚೆನ್ನಾಗಿದೆ. VIP ಅಲ್ವಾ, ದುಡ್ಡು ಮೇಲೆ ಸ್ವಲ್ಪ ಭಯ ಇರುತ್ತೆ. ನೀನು ಎಷ್ಟು ಬದುಕ್ರೆ ಅವನು ನಾನು. ಕರೀದಿರೋ ಮದ್ವೆಗೆಲ್ಲ ಬರ್ತೀಯಲ್ಲ, ಏನ್ ಅನ್ಸಲ್ವಾ? ಕರೀದಿರೋ ಮದ್ವೆಗೆಲ್ಲ ಬರ್ತೀಯಲ್ಲ, ನನ್ನ ಹೆಸರು ಹೇಳ್ಕೊಂಡು ಏನ್ ಅನ್ಸಲ್ವಾ? ಫೋಟೋ ತಗೊಂಡ್ರೆ ಫೋಟೋ ನಾನು ತೆಗೆದ್ಬಿಟ್ಟು ಆಮೇಲೆ ನಿಂತು ಹೋಗು ಹೇಮಂತ. ಅಪ್ಸರಾ ನಾರಿ ನೋಡಿ ಕೈ ಸೇಬು ತಿಂಗ್ ಹೋಗ್ತವ್ನಿ. ಆರಿ ಪೋಸಿ ನನ್ ಮಗುಂದು. ಸಾಕ್ ಬಿಡೋ, ಯಾವ ಹುಡ್ಗಿನೂ ಇಲ್ಲ ಬಿಡೋ. ಕಾಡಿನ ಮುಳ್ಳಂತಿ. ನೋಡಿ ಗೈಸ್, ನಿಮ್ ಕೃಷ್ಣ ಸುಂದರಿ ಹೋಗಿ ನದಿ ಮಧ್ಯದಲ್ಲಿ ಇದ್ದಾಳೆ, ಫಾಲ್ಸ್ ಮಧ್ಯೆ. ಒಂದು ಪೆನ್ ಕೊಡಂಗೆ.
ಸಾರಿ ಕೇಳ್ಕೆ ಬಿಟ್ಟು ಸಾರಿ ಸುಮ್ಮನೆ ಆಯ್ ಬೇಸು ಅಷ್ಟೇ ಆಗೋಯ್ತು ಕೆಲಸ. ಆಯ್ತು ಬರ ಒಂದ್ ಸೈಡ್ ಬರ. ಇದೆಯಾ ಅದು ಕರೆಕ್ಟ್ ಆಗಿದೆಯಾ ಅದೇ ಕೈ ಕೈ ಅವ್ಳು ವಿಡಿಯೋ ಆಗ್ತಲ್ಲ ಅನ್ಕೊಂಡಿದ್ಯಾ ನೀನು? ಕಟ್ ಮಾಡಿ ಬಿಸಾಕ್ತೀನಿ. ಅಂದ್ರೆ ನಿಮ್ದೆಲ್ಲ ಬ್ಲಾಗ್ ಡಿಸ್ಲೈಕ್ ನೋಡಿ ಗೈಸ್, ನೀಲ್ ಡೌನ್ ಮಾಡಿ ಪ್ರಪೋಸ್ ಮಾಡಿ ಅಪ್ಪ ಐ ಲವ್ ಯು ಅಣ್ಣಪ್ಪ. ಗೈಸ್ ಚೌಟ್ರಿನಲ್ಲಿ ಇಷ್ಟು ಜನರ ಮುಂದೆ, ಓ ಮೈ ಗಾಡ್. ಮೇಡಮ್ ನಮ್ಮ ಜೊತೆ ಒಂದು ಫೋಟೋ ಮೇಡಮ್, ಪ್ಲೀಸ್ ಮೇಡಮ್. ನಿಮ್ಮ ದೊಡ್ಡ ಅಭಿಮಾನಿ ಮೇಡಮ್ ನಾನು. ನೋಡಿ ಇಲ್ಲಿ ಹೇವಂತು ಎಷ್ಟು ಇವನು 4 ದಿನ ದೊಡ್ಡ ಅಂತಾನೆ ನಡೆಯುತ್ತೆ. ನಡೆಯುತ್ತ ಇವತ್ತ 4 ದಿನ ನೀನೇ ದೊಡ್ಡ. ಸರಿ ನೆಡ್ಸು ಅದೇನ್ ನಡೆಸ್ತೀಯ? ಯು ಕ್ರೇಜಿ ಬಾಯ್, ಯು ಲವರ್ ಬಾಯ್. ಟ್ಯಾಲೆಂಟ್ ಅನ್ನು ಪ್ರದರ್ಶನ ಮಾಡ್ತಾ ಇದೀವಿ. ಸೊ ಅಜ್ಜಿ ಸ್ವಲ್ಪ ಕಿಟಕಿ ಹಾಕ್ತೀಯಾ? ಗೊರ್ಕೆ ಹೊಡಿಬೇಡ, ಅದೇನು ನಿದ್ದೆ ಮಾಡಕ್ಕಂತ ಉಟ್ಬಿಟ್ಟಿದ್ಯಾ? ತಾನೇ ಗೊರ್ರ ಅಂತ ಸೌಂಡ್ ಬಂತು. ನೀನ್ ಇದ್ಯಾ ತಾನೆ? ನಿನ್ ಮುಂದೆ ನಿನ್ ಮಗಳನ್ನ ಲೋಪರ್ ಅಂದ್ರೆ ನೀನ್ ಏನ್ ಮಾಡ್ತೀಯಾ? ಅಂಜಿ ಅಂತ ಜ್ಞಾನಂತರ ಬಿಡೆ. ಕೊಡತಮ್ಮ ನಿನ್ ಲೋಪರ್. ನನ್ನ ಸೊಸೆ ಯಾವತ್ತಿದ್ರು ನನ್ನ ಕಡೆ ಹೆಲ್ಮೆಟ್ ಜೋಡಿ ಬಿಡ ನಾವು. ಗೈಸ್ ನಂಗೊಂದು ಆಸೆ ಇದೆ, ಇವ್ರಿಬ್ರು ಯಾವತ್ತಾರು ಜಗಳ ಆಡ್ಬೇಕು. ಇವ್ರು ಜಗಳ ಆಡಿಲ್ಲ ಅಂದ್ರೆ ನಾನೇ ಜಗಳ ಆಡೋ ತರ ಮಾಡ್ತೀನಿ ಗೈಸ್. ಇವ್ರಿಬ್ರು ನಾನು ಹುಡ್ದಾಗಿಂದ ಒಂದ್ಸರಿನೂ ಆಡಿಲ್ಲ. ಅದೇನೋ ಒಂಥರ ಇದೆ ಕೊರ್ಗು. ನನಗೆ ಗೊತ್ತು, ಈ ಫೋನು ಇದು ಒಂದು ಸಿಮ್ಮಲ್ಲಿ ಡೇಟಾ ಇಲ್ಲ ಅಂದ್ರೆ ಜಗಳ ಹೆಂಗ ಆಗತ್ತೆ? ಕರೆಕ್ಟ್. ಡೇಟಾ ಹಾಕಂಗ್ ಮಿಸ್ ಆಗಿ ಬಂದ್ಬಿಟ್ಟಿದ್ಯಾ ನೀನು. ಗೈಸ್ ಆಕ್ಚುಲಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅತ್ತೆ ಸೊಸೆ ಹೆಂಗಿರ್ಬೇಕು ಅಂತ ನಮ್ಮ ಅಜ್ಜಿ ಅಮ್ಮ ನೋಡಿ ಕಲಿಬೇಕು. ಬಟ್ ಆದ್ರೂ ಸ್ವಲ್ಪ ಹುಳಿ ಹಿಂಡ ಕೆಲಸ ಮಾಡ್ತೀನಿ. ಯಾವ ವ್ಲಾಗ್ ಅಲ್ಲಾದ್ರೂ ನೋಡಿ ಆಯ್ತಾ? ನಾವ್ ಯಾರೇ ಹುಳಿ ಹಿಂಡಿದ್ರು ನಾವ್ ಕೇಳಲ್ಲ, ಅರ್ಥ ಆಯ್ತಾ? ಅಷ್ಟು ನಮ್ಗೆ 1000 ಜನ ಬಂದು ನನ್ ಸೊಸೆ ಮೇಲೆ 1000 ಜನ ಎಲ್ಲ ನಕ್ಕೋಮ ಸಿಂಗಲ್ ಶೇರ್ ಬಾಂಡ್. ನೀನ್ ಏನ್ ಹೇಳ್ರು ನಾವ್ ಕೇಳಲ್ಲ. ಆಯ್ತು ನೋಡೇ ಬಿಡ್ತೀನಿ. ನೇಕೋಜಿ ನಕ್ಕೋ ಚಾಲೆಂಜ್ ಕರ್ನಾಸು. ಚುಟ್ಕಿ ಬೈಟ್ರೆ ಮದುವೆ ಟೈಮಲ್ಲಿ ಯಾರೋ ಚಾಲೆಂಜ್ ಮಾಡಿದ್ರು, ಅವನಿಗೆ ಬೀನ ದಸರಲ್ಲಿ ಹಾಕಂತೀನಂತ. ಅಲ್ಲ ಸಾಕಾಗಿಲ್ಲ ಯಾರು ಮನೆ ನಾನೆಲ್ಲ ಅಡ್ದ್ಬಿಟ್ಟೆ. ಬರೀ ಇಂಥದೆಯ ಗೈಸ್. ನನ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹೆಂಗೋ ನನ್ಗೆ ನಮ್ಮನೇಲಿ ಹೇಮಂತ್ ನಂಗೆ ಅನ್ಸುತ್ತೆ. ಪಕ್ಕಾ ಎಂಟರ್ಟೈನ್ಮೆಂಟ್ ಟೂಲ್ ಇವನಂತೂ ನನಗೆ. ಇಲ್ಲಿ ಇನ್ನೊಂದು ಏನಿ ಅದೇನಿ ಪವಿತ್ರ ಯಾರಾದ್ರೂ ಬ್ಲಾಗ್ ಅಲ್ಲಿ ಬಂದ್ರೆ ಯಾಕೆ ಪವಿತ್ರ ಇಷ್ಟು ಸೋಬರ್ ಆಗ್ತೀಯ ನೀನು? ಪವಿ ನಮಸ್ತೆ. ರೋಜಾ ಹೂವೆ ಅದು ರೋಜಾ ಅಲ್ಲ, ನೀನೇ ನನ್ನ ತಿಡಿ. ಅಯ್ಯೋ ಯಾವಾಗೂ ಸರ ಕೈಲಿ ನೆತ್ತಿಗೆ ಏರ್ಸ್ಬೇಡ. ಮಾತ್ರ ನಂಬಕ್ಕಾಗಲ್ಲ. ದುಡ್ಡು ಕೊಟ್ಟು ಬೇಡ ಸುಮ್ಮನಿರು. ನಿಮ್ ಸಂಧ್ಯಾ ಬೇಕಾ ಹೇಳಿ ಕಮೆಂಟ್ ಮಾಡಿ ಗೈಸ್. ಇಲ್ಲ ಬೇಡ ಅಂದ್ರೆ ಎಲ್ರು ಗೈಸ್ ಕಂಟಿನ್ಯೂ ಮಾಡೋಣ ಗೈಸ್. ನಮ್ ಟ್ಯಾಲೆಂಟ್ ರೆಡ್ ಶೋ ಅವರ್ ಟ್ಯಾಲೆಂಟ್. ಟ್ಯಾಲೆಂಟ್ ನಿಮ್ಮ ಮುಂದೆ ಅವರ ಟ್ಯಾಲೆಂಟ್ ಅನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ಸನುಕ್ಲಾ ಹೇಮಂತ, ಜೊತೆಗೆ ಲೇಡಿ ಬೋನ್ ಸಂಧ್ಯಾ. ಸನುಕ್ಲಾ ಅಂತ ಅಂದ್ಬಿಡಲೆ. ಓಲಿ ಬಾರ ಇಲ್ಲಿ ಬಾರ ಬದುಕು ಪರವಾಗಿಲ್ಲ. ನಿನ್ಗೋಸ್ಕರ ಬದುಕಲ್ಲ, ಜನರಿಗೋಸ್ಕರ ಬದುಕೋಣ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಈಗ ನೀನ್ ಹೇಳು. ಸ್ಟಾರ್ಟಿಂಗ್ ಮಾಡ್ತೋಗ್ಬಿಟ್ಟೆ. ಶೆಫು ಟೈಮ್ ಮಾಡ್ತಾನೆ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು, ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರೆ ಇವಳು ಮಸಾಲಾ ಮ್ಯಾಗಿ ಎಲ್ಲ ಹಾಕ್ಬಿಡ್ಲಪ್ಪ, ಸರಿ ಇಲ್ಲ. ಓಕೆ 1 2 3 ಸ್ಟಾರ್ಟ್. 3 2 1 ಸ್ಟಾರ್ಟ್. ಬೇಕು ಅಂತ ಬಂದಿದೆ. ನೀನೇ ತಪ್ಪೇ ಮಾಡಿದೆ. ಯಾಕೆ ಬೇಕು ಅಂದಿದ್ದೇನು? ಬೇಕು ಏನಾಯ್ತು? ನೀನೇ ತಪ್ಪೇಳಿದ್ದು. 3 2 1 ಸ್ಟಾರ್ಟ್. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು, ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು ಅಷ್ಟೇ. ಎಷ್ಟ್ ನಿಧಾನ ಕೇಳಿದ್ರೆ ನೀವು? ಆಯ್ತು ಹೇಳು. ಅದ್ ನನಗ್ ಬಂದಿಲ್ಲ, ಅವಾಗ್ಲೇ ಹೇಳಿದ್ ಕರೆಕ್ಟ್ ಆಗಿತ್ತು. ಇವಾಗ ಬರಲ್ಲ ಅಂದ್ರೆ ಏನಕ್ಕೆ ಡಿಸ್ಟರ್ಬಿಂಗ್ ಮಾಡ್ತಿದ್ಯಾ ನೀನು? ಮಗಕ್ಕೆ ತಗೊಂಡಿದ್ದೀನಿ ನಟ್ಟಿಗೆಲ್ಲ.
ಲಿಪ್ ಮೂಮೆಂಟ್ ಕೊಡ್ತೀನಿ, ನೀನು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕು, ಕರೆಕ್ಟ್ ಸಿಂಕ್ ಆಗುತ್ತೆ. ಇದ್ದಾಗ ದಟ್ಟಿಗೆ ಹೇಳ್ತಾರೆ, ಹಿಡಿಬೇಕಾದ್ರೆ ಹೆಂಗೆ ಹೇಳ್ತಾರೆ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿಕೊಡಬೇಕು ಅಷ್ಟೇ. ಕೊಡಬೇಕು ಅಷ್ಟೇ ಅಲ್ಲ, ದಾರಿ ಮಾಡ್ಕೊಡ್ಬೇಕು ಅಷ್ಟೇ. ದಾರಿ ಮಾಡ್ಕೊಡ್ಬೇಕು ಅಷ್ಟೇ. ಅವ ಬೇಡುವ ಓಲಿ ಗೈಸ್, ನಮಗ್ ಟ್ಯಾಲೆಂಟ್ ಇಲ್ಲ ಗೈಸ್, ಇಲ್ಲ ಗೈಸ್. ಅಜ್ಜಿ ಇದು ಕೊಡಜ್ಜಿ. ಇಲ್ಲಪ್ಪ ಅಜ್ಜಿ ಕೊಡ, ಅಜ್ಜಿ ಅಜ್ಜಿ ಕೊಡಜ್ಜಿ. ಗೈಸ್, ಈ ವ್ಲಾಗ್ ನ ಇಲ್ಲ ಎಂಡ್ ಮಾಡ್ತಾ ಇದೀನಿ. ಅಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಮಾಡ್ಕೊಂಡು ಹೇಳೆ, ಏನ್ ಮಾಡ್ಬೇಕು ಅವರು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಏನ್ ಮಾಡ್ಬೇಕು? ಅದೆಲ್ಲ ಮಾಡ್ಬೇಕು, ಅವಳು ಹೇಳಿದೆಲ್ಲ. ಅಷ್ಟೇ ವಿಷಯ ಪೀಸ್. ಮತ್ತೆ ಸಿಗುವ. ಬಂಗಾರಿ ಇದ್ದಾಳೆ, ಬಂಗಾರಿ ಇನ್ನು ಮಾತಾಡ್ಸುವ. ಬಂಗಾರಿ ಲೈಕ್ ಮಾಡಿ, ಶೇರ್ ಮಾಡಿ. ಆ ನಾಯಿ ಲ್ಯಾಂಗ್ವೇಜ್ ಬೂ ಬುಬು ಬುಬು ಬುಬು. ಓಕೆ ಗೈಸ್, ಮತ್ತೆ ಸಿಗುವ.